ಆತ್ಮೀಯ ವಿದ್ಯಾರ್ಥಿಗಳೇ, 2017ರ NTSC ಪರೀಕ್ಷೆಯ ಇತಿಹಾಸ ಮತ್ತು ವಾಣಿಜ್ಯ ಶಾಸ್ತ್ರದ ಅಧ್ಯಾಯ. ಹಾಗಾದರೆ ಮೊದಲನೇ ಪ್ರಶ್ನೆ ನೋಡೋಣ. ಈ ರೀತಿ ಇದೆ ನೋಡಿ. ಭಗತ್ ಸಿಂಗ್, ಜಿತಿನ್ ದಾಸ್, ಬಟುಕೇಶ್ವರ್ ಮತ್ತು ಇತರರು ಸ್ಥಾಪಿಸಿದ ಕ್ರಾಂತಿಕಾರಿ ಸಂಘಟನೆ ಯಾವುದು? ಕ್ರಾಂತಿಕಾರಿ ಸಂಘಟನೆಯ ಸ್ಥಾಪನೆ ಮಾಡ್ತಾ ಇದ್ದಾರಾ? ಹಾಗಾದರೆ ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಆರ್ಮಿ. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಆರ್ಮಿ. ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕ್ ಆರ್ಮಿ. ಸೊ ಎರಡನೇದು ಸರಿಯಾದಂತಹ ಉತ್ತರವಾಗಿದೆ. ನೆಕ್ಸ್ಟ್, ಎರಡನೇ ಕರ್ನಾಟಿಕ್ ಯುದ್ಧಕ್ಕೆ ಸಂಬಂಧಿಸಿದಂಥ ಸರಿಯಾದ ಹೇಳಿಕೆಗಳ ಗುಂಪನ್ನು ಆಯ್ಕೆ ಮಾಡಿ. ಗುಂಪನ್ನು ಆಯ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಒಂದೇದು, ಹೈದರಾಬಾದ್ ನಿಜಾಮನ ಸಿಂಹಾಸನಕ್ಕಾಗಿ ನಾಸಿರ್ ಜಂಗ್ ಮತ್ತು ಮುಜಾಫರ್ ಜಂಗ್ ನಡುವೆ ಕಲಹ ಉಂಟಾಯಿತು. ಸೊ ಇದು ಸರಿಯಾಗಿದೆ. ನೆಕ್ಸ್ಟ್, ಬ್ರಿಟಿಷರು ಅನ್ವರುದ್ದೀನನಿಗೆ ಸಹಾಯ ಮಾಡಿದರು. ಎರಡನೇ ಕರ್ನಾಟಕ ಯುದ್ಧದಲ್ಲಿ ಅನ್ವರುದ್ದೀನ್ಗೆ ಬ್ರಿಟಿಷರು ಸಹಾಯ ಮಾಡಿದರು. ಫ್ರೆಂಚರ ಡುಪ್ಲೆ ನೇತೃತ್ವದಲ್ಲಿ ಚಂದಾ ಸಾಹೇಬನಿಗೆ ಸಹಾಯ ಮಾಡಿದರು. ಹೌದು, ಇಲ್ಲಿ ನೋಡಿದ್ರೆ ಮುಜಾಫರ್ ಜಂಗ್ ಮತ್ತು ನಾಸಿರ್ ಜಂಗ್ ನಡುವೆ ಹೈದರಾಬಾದ್ ನಿಜಾಮನ ಸಿಂಹಾಸನಕ್ಕಾಗಿ ಯುದ್ಧ ನಡೀತು. ಬ್ರಿಟಿಷರು ಅನ್ವರುದ್ದೀನ್ಗೆ ಸಹಾಯ ಮಾಡಿದರು. ಫ್ರೆಂಚರು ಡುಪ್ಲೆ ನೇತೃತ್ವದಲ್ಲಿ ಚಂದಾ ಸಾಹೇಬನಿಗೆ ಸಹಾಯ ನೀಡಿದರು. ನಾಸಿರ್ ಜಂಗನು ಬ್ರಿಟಿಷರ ಯುದ್ಧದಲ್ಲಿ ಸೋಲಿಸಿದರು. ಸೊ ಇಲ್ಲಿ ನಾಲ್ಕನೇದು, ನಾಸಿರ್ ಜಂಗ್ನನ್ನು ಎರಡನೇ ಕರ್ನಾಟಕ ಯುದ್ಧದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ಸೋಲಿಸಿದರ ಆದರೆ ಇದು ತಪ್ಪಾಗ್ತದ. ಉಳಿದ ಮೂರು ಸರಿ ಆಗ್ತಾವ. ಹೀಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ನೆಕ್ಸ್ಟ್, ಭಾರತೀಯ ರಾಷ್ಟ್ರೀಯ ಸೇನೆ ಎಂಬ ಪರಿಕಲ್ಪನೆ ಮೊದಲು ರೂಪಿಸಿದವರು. INA ಮೊದಲು ರೂಪಣೆ ಮಾಡಿದವರು ಯಾರು ಅಂದರೆ ಮೋಹನ್ ಸಿಂಗ್ ರವರು. ಯಾರೇ? ಮೋಹನ್ ಸಿಂಗ್. ಭಾರತೀಯ ರಾಷ್ಟ್ರೀಯ ಸೇನೆ, ಇಂಡಿಯನ್ ನ್ಯಾಷನಲ್ ಆರ್ಮಿ. ಸೊ ಇದನ್ನು ಎಂಬ ಪರಿಕಲ್ಪನೆ ಮೊದಲು ರೂಪಿಸಿದವರು ಮೋಹನ್ ಸಿಂಗ್ ಅಂತೇಳಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಭಾರತದ ಸ್ವತಂತ್ರ ಹೋರಾಟಕ್ಕೆ ಸಂಬಂಧಿಸಿದಂಥ ಈ ಕೆಳಗಿನ ಘಟನೆಗಳನ್ನು ಕಾಲಾನುಕ್ರಮದಲ್ಲಿ ಜೋಡಿಸಿರುವ ಗುಂಪನ್ನು ಆಯ್ಕೆ ಮಾಡಿ. ಸೊ ಕಾಲಾನುಕ್ರಮದಲ್ಲಿ ಗುಂಪನ್ನು ಆಯ್ಕೆ ಮಾಡಿ. ಒಂದನೇದು ಪುನಃ ಒಪ್ಪಂದ, ನೇರ ಕಾರ್ಯಾಚರಣೆ ದಿನ, ಆಗಸ್ಟ್ ಕೊಡುಗೆ, ಫಾರ್ವರ್ಡ್ ಬ್ಲಾಕ್ ಪಕ್ಷದ ಸ್ಥಾಪನೆ. ಸೊ ಇಲ್ಲಿ ಮೊದಲಿಗೆ ಪುನಃ ಒಪ್ಪಂದ ಆಗಿರ್ತದ್ರಿ. ಆಮೇಲೆ ಫಾರ್ವರ್ಡ್ ಬ್ಲಾಕ್ ಪಕ್ಷದ ಸ್ಥಾಪನೆ ಆಗ್ತದ. ಆಮೇಲೆ ಆಗಸ್ಟ್ ಕೊಡುಗೆ ಆದಮೇಲೆ ನೇರ ಕಾರ್ಯಾಚರಣೆ ದಿನ ಆಗ್ತದ. ಹೀಗಾಗಿ ಇಲ್ಲಿ ಸರಿಯಾದ ಉತ್ತರ ಯಾವುದು ಅಂದರೆ ಆಪ್ಷನ್ ಎ ಆಗಿದೆ. ಮೊದಲು ಪುನಃ ಒಪ್ಪಂದ ಆಗ್ತದ, ಆಮೇಲೆ ಫಾರ್ವರ್ಡ್ ಬ್ಲಾಕ್ ಪಕ್ಷದ ಸ್ಥಾಪನೆ ಆಗ್ತದ್ರಿ, ಆಮೇಲೆ ಆಗಸ್ಟ್ ಕೊಡುಗೆ ಆಗ್ತದ, ಆಮೇಲೆ ನೇರ ಕಾರ್ಯಾಚರಣೆ ದಿನ ಆಗ್ತದ. ನೆಕ್ಸ್ಟ್ ಪ್ರಶ್ನೆ ನೋಡಿದಾಗ, ಬ್ರಿಟಿಷರು ರೈತವಾರಿ ಭೂ ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದ ಪ್ರದೇಶಗಳ ಗುಂಪನ್ನು ಆಯ್ಕೆ ಮಾಡಿ. ಬ್ರಿಟಿಷರು ರೈತವಾರಿ ಭೂ ಕಂದಾಯ ಪದ್ಧತಿಯನ್ನು ಜಾರಿಗೆ ತಂದ ಪ್ರದೇಶಗಳ ಗುಂಪನ್ನು ಆಯ್ಕೆ ಮಾಡಿ. ಸೊ ಮದ್ರಾಸ್, ಬಂಗಾಳ, ಸಿಂಧ್, ಆಸಾಂ. ಹಾಗಾದರೆ ಇದರಲ್ಲಿ ಭೂ ಕಂದಾಯವನ್ನು ತಂದಂಥ ಪ್ರದೇಶಗಳು ಯಾವ್ಯಾವ್ರಿ ಅಂದರೆ ಮದ್ರಾಸ್ ಆಗಿತ್ತು, ಆಮೇಲೆ ಸಿಂಧ್ ಪ್ರಾಂತ್ಯ ಆಗಿರಬೇಕು, ಆಮೇಲೆ ಆಸಾಂ. ಹಾಗಾದರೆ ಈ ಮೂರೂ ಪ್ರಾಂತ್ಯಗಳಲ್ಲಿ ರೈತವಾರಿ ಭೂ ಕಂದಾಯ ಪದ್ಧತಿ ಜಾರಿಗೆ ತಂದರು ಮೊದಲಿಗೆ. ನೆಕ್ಸ್ಟ್, ಫ್ರಾನ್ಸ್ ಮಹಾಕ್ರಾಂತಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ ಆರಿಸಿ. ಸರಿಯಾದ ಹೇಳಿಕೆ ಆರಿಸಿ ಅಂತ ಹೇಳ್ತಿದ್ದಾರೆ. ಹಾಗಾದರೆ ಸರಿಯಾದ ಆಯ್ಕೆಯನ್ನು ನೋಡೋಣ.
ಮೇಲ್ವರ್ಗದ ಪಾದ್ರಿಗಳು ಮತ್ತು ಶ್ರೀಮಂತರು ತೆರಿಗೆ ವಿನಾಯಿತಿ ಪಡೆದರು. ಐಷಾರಾಮಿ ಜೀವನ ನಡೆಸುತ್ತಿದ್ದರು. ಸರಿಯಾಗಿದೆ. ಇದು ಮಹಾ ಕ್ರಾಂತಿಗೆ ಮೊದಲು ಇದು ಮೇಲೋ ಪಂಕ್ತಿಯಿಂದ ಕೂಡಿತ್ತು. ನೆಕ್ಸ್ಟ್ ಅದಾದಮೇಲೆ ಕೃಷಿ ಮತ್ತು ಕೈಗಾರಿಕಾ ಬೆಳವಣಿಗೆ ಕುಂಠಿತವಾಗಿದ್ದವು. ಹೌದು, ಇಲ್ಲಿ ಕೃಷಿ ಮತ್ತು ಕೈಗಾರಿಕಾ ಬೆಳೆಗಳು ಏನಾಯಿತು ಅಂದ್ರೆ ಕುಂಠಿತವಾಗಿದ್ದ ಕಾರಣ. ನೆಕ್ಸ್ಟ್ ಕೌಂಟ್ ಕಾವೂರ್ ಫ್ರಾನ್ಸ್ನೊಡನೆ ರಹಸ್ಯ ಒಪ್ಪಂದ ಮಾಡಿಕೊಂಡನು. ಇಲ್ಲಿ ಕೌಂಟ್ ಕಾವೂರು ಫ್ರಾನ್ಸ್ನೊಂದಿಗೆ ರಹಸ್ಯ ಒಪ್ಪಂದ ಮಾಡಿಕೊಂಡ, ಆದರೆ ಇದಕ್ಕೆ ಕ್ರಾಂತಿ ಸಾಧ್ಯ ಆಗಿಲ್ಲ. ಇದು ಫ್ರಾನ್ಸ್ ಕ್ರಾಂತಿ ಇದಕ್ಕೆ ಸಂಬಂಧಿಸಿದಂಥ ಹೇಳಿಕೆ ಅಲ್ಲ. ಆಮೇಲೆ ಬೋರ್ಬನ್ ಮನೆತನದ 16ನೇ ಲೂಯಿ ಸುಖಲೋಲುಪತೆಯ ದುಂದುಗಾರಿಕೆ ಜೀವನ ನಡೆಸುತ್ತಿದ್ದ. ನೋಡ್ರಿ, 16ನೇ ಲೂಯಿ ಏನು ಮಾಡಾಕತ್ತಿದ್ದಪ್ಪ ಅಂದ್ರೆ ದುಂದುಗಾರಿಕೆ ವೆಚ್ಚವನ್ನು ಮಾಡ್ತಾ ಇದ್ದ. ಅಂದರೆ ಐಷಾರಾಮಿ ಜೀವನ ಮಾಡ್ತಾ ಇದ್ದ. ಅದರ ಜೊತೆಗೆ ಅವ ಹಾಗೇ ಇರಲಿಲ್ಲ, ಪಾದ್ರಿಗಳು ಮತ್ತು ಶ್ರೀಮಂತರಿಗೂ ಐಷಾರಾಮಿ ಜೀವನವನ್ನು ನೀಡ್ತಾ ಇದ್ದ. ಕೃಷಿಗೆ ಅವ ಏನು ಮಾಡ್ದಪ್ಪ ಅಂದರೆ ಹೆಚ್ಚು ಬೆಲೆಯನ್ನು ಕೊಡಲಿಲ್ಲ. ಹೀಗಾಗಿ ಈ ಮೂರೂ ಕಾರಣಗಳಿಂದ ಫ್ರಾನ್ಸ್ ಕ್ರಾಂತಿಗೆ ನಡೆಯಕ ವಿಷಯಗಳಾದವು. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಮೊದಲ ಜಾಗತಿಕ ಮಹಾಯುದ್ಧದ ಆರಂಭದ ಟ್ರಿಪಲ್ ಅಲಯನ್ಸ್ ಮೈತ್ರಿ ಬಣ್ಣಕ್ಕೆ ಸೇರಿದ ರಾಷ್ಟ್ರಗಳ ಗುಂಪು. ಟ್ರಿಪಲ್ ಅಲಯನ್ಸ್ ಮೈತ್ರಿ ಬಣ್ಣಕ್ಕೆ ಸೇರಿದ ರಾಷ್ಟ್ರಗಳ ಗುಂಪುಗಳು ಯಾವುವು ಅಂದ್ರೆ ಜರ್ಮನ್ನು, ಆಸ್ಟ್ರಿಯಾ, ಇಟಲಿ. ಯಾವ್ಯಾವ್ರಿ? ಜರ್ಮನ್ನು, ಆಸ್ಟ್ರಿಯಾ, ಇಟಲಿ ಮೂರೂ ದೇಶಗಳು ಏನು ಮಾಡ್ತಾವಪ್ಪ ಅಂದ್ರೆ ಮೈತ್ರಿ ಬಣ್ಣಕ್ಕೆ ಸೇರಿದ ರಾಷ್ಟ್ರಗಳ ಗುಂಪುಗಳಾಗೈತಿ. ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಯಾವ ವಸ್ತುಗಳ ಮೇಲಿನ ನಷ್ಟದ ವಿರುದ್ಧ ವಿಮೆ ಮಾಡಲಾಗಿದೆಯೋ? ಯಾವ ವಸ್ತುಗಳ ಮೇಲಿನ ನಷ್ಟದ ವಿರುದ್ಧ ವಿಮೆ ಮಾಡಲಾಗಿದೆಯೋ ಆ ನಷ್ಟ ಮಾತ್ರ ವಿಮಾಕರ್ತನು ವಿಮಾದಾರನಿಗೆ ಕಟ್ಟಬೇಕಾಗುತ್ತದೆ ಎಂಬುದಕ್ಕೆ ಆಧಾರ ತತ್ವ. ವಿಮಾಕರ್ತನು ವಿಮಾದಾರನಿಗೆ ಕಟ್ಟಿಕೊಡಬೇಕಾಗುತ್ತದೆ ಎಂಬುದಕ್ಕೆ ಆಧಾರ ತತ್ವ ಯಾವುದು ಅಂದರೆ ನಷ್ಟ ಪರಿಹಾರ ತತ್ವ. ಯಾವುದಿದು? ನಷ್ಟ ಪರಿಹಾರ ತತ್ವವಾಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಪಟ್ಟಿ ಎ ಉದ್ಯಮಿದಾರರು. ಪಟ್ಟಿ ಎಲ್ಲಿ ಏನದಾರಪ್ಪ ಅಂದ್ರೆ ಉದ್ಯಮಿದಾರರದರ. ಪಟ್ಟಿ ಬಿ ಯಲ್ಲಿ ಇವರು ಸ್ಥಾಪಿಸಿದ ಉದ್ಯಮಿಗಳಿಗೆ ಸರಿಯಾದ ಗುಂಪು ಆಯ್ಕೆ ಮಾಡಿ. ಇಲ್ಲಿ ಉದ್ಯಮಿದಾರರು ಮೀನ್ಸ್ ಆ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡಿದವರು. ಸೊ ಹಾಗಾದ್ರೆ ಯಾವ್ಯಾವ ಅದಾವ? ಧೀರುಭಾಯಿ ಅಂಬಾನಿ ಯಾವುದು ಅಂದರೆ ರಿಲಯನ್ಸ್ ಕಂಪನಿಯನ್ನು ಚಲೋ ಮಾಡ್ತಾರ. ಹಾಗಾದರೆ ಇದು ಎರಡನೇದು ಯಾವುದು? ಡಿ. ಎರಡನೇದು ಯಾವುದು? ಡಿ ಆಗಿದೆ. ನೆಕ್ಸ್ಟ್ ನಾರಾಯಣ್ ಮೂರ್ತಿ ಇನ್ಫೋಸಿಸ್. ನಾರಾಯಣ್ ಮೂರ್ತಿಯವರು ಇನ್ಫೋಸಿಸ್. ಹಾಗಾದರೆ ಒಂದನೇದ್ದು ಸಿ ಆಗಿದೆ. ನೆಕ್ಸ್ಟ್ ಕಿರಣ್ ಮಜುಂದಾರ್ ಶಾ. ಹಾಗಾದರೆ ಕಿರಣ್ ಮಜುಂದಾರ್ ಶಾ ಅವರು ಏನು ಸ್ಥಾಪನೆಯನ್ನು ಮಾಡ್ತಾರ? ಏನು ಉದ್ಯಮಿಯನ್ನು ಸ್ಥಾಪನೆ ಮಾಡ್ತಾರ ಅಂದ್ರೆ ಬಯೋಕಾನ್ ಎಂಬ ಕಂಪನಿಯನ್ನು ಸ್ಟಾರ್ಟ್ ಮಾಡ್ತಾರ. ಹಾಗಾದರೆ ನಾಲ್ಕನೇದು ಏನಾಗಿದೆ? ಬಿ ಆಗಿದೆ. ಬಯೋಕಾನ್ ಕಂಪನಿ ಕಿರಣ್ ಮಜುಂದಾರ್ ಶಾ. ಇನ್ನು ನರೇಶ್ ಗೋಯಲ್ ರವರು ಜೆಟ್ ವಾಯುಮಾರ್ಗವನ್ನು ಉದ್ಯಮಿಯನ್ನು ಸ್ಥಾಪನೆ ಮಾಡ್ತಾರ. ಹಾಗಾದರೆ ಐದನೇದು ಯಾವುದು ಅಂದರೆ ಎ ಆಗಿದೆ. ಐದನೇದು
ಇಲ್ಲಿ ಯಾವುದದಾವ 1 ಮತ್ತು 4 ಇದೆ. ಆಮೇಲೆ 4ನೇದು 2 ಆಗಿದೆ, ಇಲ್ಲಿ ಇಲ್ಲ. ಹಾಗಾದರೆ ಆಪ್ಷನ್ 1 ಸರಿಯಾದ ಉತ್ತರ. ಆಪ್ಷನ್ 1 ಸರಿಯಾದ ಉತ್ತರವಾಗಿದೆ. ನೆಕ್ಸ್ಟ್, ಫ್ರಾನ್ಸ್ ಸಿನಿದರ್ ಯುರೋಪಿಗೆ ಶೀತವಾಗುತ್ತದೆ ಎಂಬುದು ಮೆಟರ್ನಿಕ್ ಹೇಳಿಕೆ. ಫ್ರಾನ್ಸ್ ಸಿನಿದರ್ ಯುರೋಪಿಗೆ ಶೀತವಾಗುತ್ತದೆ ಎಂಬುದು ಮೆಟರ್ನಿಕ್ ಹೇಳಿಕೆ. ಇದಕ್ಕೆ ಕೆಳಕಂಡಂತೆ ಅತಿ ಸಮೀಪವಾದ ಸಮರ್ಥನೆಯನ್ನು ಆಯ್ಕೆ ಮಾಡಿ. ಅತಿ ಸಮರ್ಥವಾದ. ಹಾಗಾದರೆ ಫ್ರಾನ್ಸ್ ಕ್ರಾಂತಿ ರಾಷ್ಟ್ರೀಯವಾದ ಕಿಚ್ಚು ಹಚ್ಚಿತು. ಹೌದು, ಫ್ರಾನ್ಸ್ ಕ್ರಾಂತಿ ರಾಷ್ಟ್ರೀಯವಾದ ಕಿಚ್ಚು ಹಚ್ಚಿತು. ನೆಕ್ಸ್ಟ್, 19ನೇ ಶತಮಾನದಲ್ಲಿ ಮದ್ರಾಸ್ ಪ್ರಾಂತ್ಯದ ಆಳ್ವಿಕೆಗೆ ಒಳಪಟ್ಟ ಕನ್ನಡ ಮಾತನಾಡುವ ಪ್ರದೇಶ. 19ನೇ ಶತಮಾನದಲ್ಲಿ ಮದ್ರಾಸ್ ಪ್ರಾಂತ್ಯದ ಆಳ್ವಿಕೆಗೆ ಒಳಪಟ್ಟ ಕನ್ನಡ ಮಾತನಾಡುವ ಪ್ರದೇಶ ಬಳ್ಳಾರಿ. ಯಾವ ಪ್ರದೇಶ ರೀ? ಬಳ್ಳಾರಿ ಮದ್ರಾಸ್ ಪ್ರಾಂತ್ಯಕ್ಕೆ ಆಳ್ವಿಕೆಗೆ ಒಳಪಟ್ಟಂತಹದ್ದು. ನೆಕ್ಸ್ಟ್, ಎ ಪಟ್ಟಿಯಲ್ಲಿರುವ ವ್ಯಕ್ತಿಗಳನ್ನು ಬಿ ಪಟ್ಟಿಯಲ್ಲಿರುವ ಅವರ ಸ್ಥಾನದೊಂದಿಗೆ ಹೊಂದಿಸಿ. ಶೇಖ್ ಅಬ್ದುಲ್ಲಾ ಎ ಯಾವುದಾಗಿರ್ತದೆ ಅಂದ್ರೆ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷದ ಸ್ಥಾಪಕರು. ಇದು ಎ ಆಗಿದೆ. ನೆಕ್ಸ್ಟ್, ಫಜಲ್ ಅಲಿ ರಾಜ್ಯ ಪುನರ್ವಿಂಗಡನಾ ಆಯೋಗ. ಇದು ಬಿ ಆಗಿದೆ. ಸರ್ದಾರ್ ವಲ್ಲಭಭಾಯ್ ಪಟೇಲ್ ಭಾರತದ ಮೊದಲ ಗೃಹ ಸಚಿವರು. ಇದು ಸಿ. ಕಾಸಿಂ ರಜ್ವಿ ರಜಾಕಾರರ ಸೇನಾ ಮುಖ್ಯಸ್ಥ. ರಾಜಾ ಹರಿಸಿಂಗ್ ಜಮ್ಮು ಕಾಶ್ಮೀರದ ಅರಸ. ಹಾಗಾದ್ರೆ ಸರಿಯಾದ ಉತ್ತರ ಆಪ್ಷನ್ 4. ನೆಕ್ಸ್ಟ್, ಸಣ್ಣ ಪ್ರಮಾಣದ ಕೈಗಾರಿಕೆಗಳಿಗೆ ಸಾಲದ ರೂಪದಲ್ಲಿ ಹಣಕಾಸಿನ ನೆರವು ನೀಡುವ ಸಂಸ್ಥೆಗಳ ಗುಂಪನ್ನು ಆಯ್ಕೆ ಮಾಡಿರಿ. ಆಪ್ಷನ್ 1 ಸರಿಯಾದ ಉತ್ತರ. IDBI, IFCI, SFC, SIDBI ಈ ಸಂಸ್ಥೆಗಳು ಹಣಕಾಸಿನ ನೆರವನ್ನು ನೀಡ್ತಾವ. ರಾಷ್ಟ್ರೀಕೃತ ಬ್ಯಾಂಕ್ಗಳು ಸರಿಯಾದ ಗುಂಪನ್ನು ಆಯ್ಕೆ ಮಾಡಿ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಸರಿಯಾದ ಗುಂಪನ್ನು ಆಯ್ಕೆ ಮಾಡಿ. ಕೆನರಾ ಬ್ಯಾಂಕು ರಾಷ್ಟ್ರೀಕೃತ ಬ್ಯಾಂಕ್ ಆಗಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಗಿದೆ. ವಿಜಯ ಬ್ಯಾಂಕ್ ಆಗಿದೆ. ದೇನಾ ಬ್ಯಾಂಕ್ ಆಗಿದೆ. IDBI ಬ್ಯಾಂಕು ಕೂಡ ಏನಾಗಿದೆ? ರಾಷ್ಟ್ರೀಕೃತ ಬ್ಯಾಂಕ್ ಆಗಿದೆ. ನೆಕ್ಸ್ಟ್, ಆಪ್ಷನ್ 1 ಸರಿಯಾದ ಉತ್ತರ. ಇನ್ನು ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ. ಇದು ಖಾಸಗಿ ಕಂಪನಿಯಾಗಿದ್ದು ಫ್ರೆಂಚ್ ಸರ್ಕಾರದಿಂದ ನಿಯಂತ್ರಿಸಲ್ಪಟ್ಟಿದೆ. ಆಪ್ಷನ್ 2 ಸರಿಯಾದ ಉತ್ತರವಾಗಿದೆ.